ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೆ ಹಾಗೂ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಂತ ನಾಮದಲ್ಲಿ ವಂದನೆಗಳು. ಈ ದಿವಸ ನಮ್ಮ ಧ್ಯಾನಕ್ಕೋಸ್ಕರ ನಾವು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯೋ? ವಾಕ್ಯವನ್ನು ಓದಿದಂಥ ನಾವು ಈ ವಾಕ್ಯದ ಪ್ರಬೋಧನೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಪ್ರಕಟ ಮಾಡಿಕೊಂಡಿರುವಂಥ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ, ವಾಕ್ಯವನ್ನು ಓದಿದ್ದೇವೆ, ಈಗ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ಪ್ರಬೋಧಿಸಲಿಕ್ಕಿರುವಂಥ ಈ ಅಲ್ಪನ ಬಾಯಲ್ಲಿ ನಮ್ಮ ಮಾತುಗಳನ್ನು ಹಾಕು, ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟು ನಮ್ಮೆಲ್ಲರನ್ನು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಸಂದರ್ಭ ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಸಂದರ್ಭ. ಯೇಸು ಕ್ರಿಸ್ತನ ಸ್ನೇಹಿತನ ಅಂತ ಲಾಜರನು ಸತ್ತು ಹೋದಾಗ ಯೇಸು ಕ್ರಿಸ್ತನು 3 ದಿವಸಗಳ ನಂತರ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅಕ್ಕಂದರಾದಂಥ ಮಾರ್ತಾ ಮರಿಯಳಿಗೆ ಬಹಳಷ್ಟು ವೇದನೆ. ಮಾರ್ತಳಿಗೆ ಈ ವಾಕ್ಯವನ್ನು ಆತನು ಸಂಬೋಧಿಸಿ ಹೇಳ್ತಾನೆ: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ನಾನೇ ಎಂದು ತಿಳಿಸುವಂಥ ವಾಕ್ಯವನ್ನು ಯೋಹಾನ ದಾಖಲಿಸಿದ್ದಾನೆ. ಈ ಯೋಹಾನ ಸುವರ್ತಮಾನದಲ್ಲಿ 7 ನಾನೇಗಳಿವೆ. ಇವತ್ತು ನಾವು ಧ್ಯಾನ ಮಾಡ್ತಾ ಇರುವಂಥದ್ದು ಅದರಲ್ಲಿ 5ನೇದು. ಉಳಿದದ್ದು ಯಾವುದು ಎಂಬುದಾಗಿ ಒಂದು ವೇಳೆ ನೀವು ಕೇಳುವುದಾದರೆ, ಮೊದಲನೇದಾಗಿ ನಾನೇ ಜೀವ ಕೊಡುವ ರೊಟ್ಟಿ, ಯೋಹಾನ 6:35. ನಾನೇ ಲೋಕಕ್ಕೆ ಬೆಳಕು, ಯೋಹಾನ 8:12. ನಾನೇ ಆ ಬಾಗಿಲು, ಯೋಹಾನ 10:7 ಮತ್ತು 9ನೇ ವಾಕ್ಯ. 4ನೇದಾಗಿ ನಾನೇ ಒಳ್ಳೆ ಕುರುಬನು, ಯೋಹಾನ 10:11. 5ನೇದಾಗಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ಯೋಹಾನ 11:25-26 ಇವತ್ತಿನ ಧ್ಯಾನದ ವಿಷಯ. 6ನೇದು ನಾನೇ ಮಾರ್ಗ, ಸತ್ಯ, ಜೀವ, ಯೋಹಾನ 14:6. ಮತ್ತು ಕಡೆಯದಾಗಿ 7ನೇದು ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ಯೋಹಾನ 15 ಮೊದಲ 5 ವಾಕ್ಯಗಳು. ಹೀಗೆ ಯೋಹಾನ ಸುವರ್ತಮಾನದಲ್ಲಿ ನಾನೇ ಅನ್ನುವಂಥದ್ದು 7 ಸಾರಿ ಆತನು ದಾಖಲಿಸಿದ್ದಾನೆ. ಮರಣ ಸಂಭವಿಸಿದಂಥ ಮನೆಗೆ ಯೇಸು ಹೇಳಿದಂಥ ಒಂದು ಭವ್ಯವಾದಂಥ ಮಾತಿದು. ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ ಅಂತ ಅಂದ್ಕೊಳ್ತೇವೆ, ಆದರೆ ಮರಣ ನಮ್ಮ ಹಿಂದೆಯೇ ಬರ್ತಾ ಇದೆ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಅದು ನಮ್ಮನ್ನು ಆವರಿಸಿಕೊಳ್ಳುವಂಥ ಸಮಯವೂ ಸಹ ನಮಗೆ ಗೊತ್ತಿಲ್ಲ. ನೋಡಿರಿ, ಕಷ್ಟ, ನಷ್ಟ, ಹಿಂಸೆಗಳು ಇವೆಲ್ಲವುಗಳಿಗಿಂತ ಸಾವು ಅನ್ನೋದು ಇದೆಯಲ್ಲ, ಅದು ಬಹಳ ಘೋರವಾದದ್ದು. ಈ ಸಾವು ನೋವುಗಳು ಬಹಳಷ್ಟು ಹಿಂಸೆನ ಕುಟುಂಬಗಳಿಗೆ ತರ್ತದೆ. ಈ ಕಷ್ಟ ನಷ್ಟಗಳಿಂದ ಹೊರಬರಲಿಕ್ಕೆ ಸಾಧ್ಯ, ಆದರೆ ಸಾವಿಂದ ಹೊರಬರಲಿಕ್ಕೆ ಅಸಾಧ್ಯ. ಯಾವುದೇ ಮನುಷ್ಯ ಯಾರನ್ನಾದರೂ ಬಹಳಷ್ಟು ಪ್ರೀತಿ ಮಾಡಿ, ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ನಾನು ಇಷ್ಟು ಹಣ ಕೊಡ್ತೇನೆ, ಇಷ್ಟು ಕೋಟಿ ಹಣ ಕೊಡ್ತೇನೆ, ಈ ಸಾವನ್ನು ಮುಂದೂಡ್ರಿ, ಈ ಸಾವು ಬರದಂತೆ ಮಾಡಿರಿ, ಆತನನ್ನು ಚಿರಂಜೀವಿಯಾಗಿ ಮಾಡಿರಿ ಎಂಬ ಹೇಳಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಎಲ್ಲ ಪ್ರಯತ್ನಗಳು ನಿಷ್ಫಲ ಎಂಬುದಾಗಿ ಬಿಟ್ಟು ಬಿಡಬೇಕೆಂದಾಗ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ ಸಂಗ್ರಹ ತೆಗಿರಿ, 49ನೇ ಕೀರ್ತನೆ, ದಾವಿದನ ಕೀರ್ತನೆ 49ನೇ ಅಧ್ಯಾಯ. ಆ ವಾಕ್ಯ ಭಾಗದಲ್ಲಿ ಇದನ್ನು ಕುರಿತು ಏನು ಹೇಳ್ತದೆ ನೋಡ್ರಿ. 7ನೇ ವಾಕ್ಯ: ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಭಾಳ ಸ್ಪಷ್ಟವಾಗಿದೆ. ಎಷ್ಟೇ ದುಡ್ಡು ಕೊಟ್ಟರೂ ಪ್ರಾಣದಿಂದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. 9ನೇ ವಾಕ್ಯ: ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಇಂಥ ಪ್ರಯತ್ನವನ್ನು ನಿಷ್ಫಲ ಎಂದು ಬಿಟ್ಟೇ ಬಿಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ಇದು ಪ್ರಯೋಜನಕ್ಕೆ ಬಾರದೇ ಇರುವಂಥ ಒಂದು ವಿಷಯ. ಮರಣವನ್ನು ಮುಂದೂಡುವಂಥದ್ದು, ಮರಣವನ್ನು ತಡೆ ಮಾಡುವಂಥದ್ದು, ಮರಣವೇ ಬಾರದಂತೆ ಮಾಡುವಂಥದ್ದು, ಇವೆಲ್ಲವೂ ಸಹ ನಿಷ್ಫಲವಾದಂಥ ಪ್ರಯತ್ನಗಳೆಂಬುದಾಗಿ ಸತ್ಯವೇದ ಹೇಳ್ತದೆ.
ದಾವೀದನ ಕೀರ್ತನೆ 49ನೇ ಅಧ್ಯಾಯದ 12ನೇ ವಾಕ್ಯ ಏನು ಹೇಳ್ತದೆ? ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರ ಇಲ್ಲ. ಇವತ್ತು ಅನೇಕರು ಸ್ಥಾನ ಮಾನ ಪದವಿಗೋಸ್ಕರ ಹೋರಾಟ ಮಾಡ್ತಾರೆ. ಬೈಬಲ್ ಹೇಳ್ತದೆ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆ ಇಲ್ಲವಾಗ್ತಾನೆ. ಒಂದಲ್ಲ ಒಂದು ದಿವಸ ಮನುಷ್ಯನು ಇಲ್ಲವಾಗ್ತಾನೆ. ಆವಾಗ ಅವನ ಆಸ್ತಿ ಅಂತಸ್ತು ಘನ ಮಾನ ಸ್ಥಾನ ಇವೆಲ್ಲ ಎಲ್ಲಿ ಹೋಗ್ತದೆ? ಯಾವುದಕ್ಕೂ ಸಹ ಬೆಲೆ ಇಲ್ಲದ ಹಾಗೆ ಆಗ್ತದೆ. 89ನೇ ದಾವೀದನ ಕೀರ್ತನೆ 48ನೇ ವಾಕ್ಯ ಏನು ಹೇಳ್ತದೆ? ದಾವೀದನ ಕೀರ್ತನೆ 89 48ನೇ ವಾಕ್ಯ ನಾನು ಹೇಳುವ ದಯಮಾಡಿ ಸತ್ಯವೇದ ನಿಮ್ಮಲ್ಲಿ ಇರುವುದಾದರೆ, ಇಲ್ಲದೇ ಇದ್ದರೂ ತಂದು ತೆಗೆದು ಓದಿ. ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು, ಕೀರ್ತನೆ 89:48, ತನ್ನನ್ನು ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಹೆಸರಿಟ್ಕೋಬೋದು ಚಿರಂಜೀವಿ ಅಂತ, ಆದರೆ ಚಿರಂಜೀವಿಯಾಗಿರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಪ್ರಯತ್ನ ಬಿಟ್ಟು ಬಿಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟೇ ಆಸ್ತಿ ಪಾಸ್ತಿ ಇದ್ದರೂ ಸಹ ಮರಣ ಎಲ್ಲವನ್ನು ಕಸಿದುಕೊಳ್ತದೆ. ಹಾಗಾದರೆ ಈ ಮರಣದ ಮೂಲ ಯಾವುದು? ಯಾವುದರಿಂದ ಈ ಮರಣ ಬಂತು ಅಂದರೆ ಪಾಪ, ಅವಿಧೇಯತ್ವ. ನಮ್ಮ ಮೂಲ ಪಿತೃಗಳು ಮಾಡಿದಂಥ ಪಾಪದ ನಿಮಿತ್ತವಾಗಿ ಈ ಪಾಪದ ಸಂಬಳವಾದಂಥ ಮರಣ ಲೋಕವನ್ನು ಪ್ರವೇಶ ಮಾಡ್ತದೆ. ಹೀಗಾಗಿ ನಾವೆಲ್ಲರೂ ಪಾಪ ಮಾಡಿ ಮರಣಕ್ಕೆ ಪಾತ್ರರಾಗಿ ಬಿಟ್ಟಿದ್ದೇವೆ. ಹಾಗೆ ಇಲ್ಲಿ ಸಹ ಸ್ವಾಭಾವಿಕವಾದಂಥ ಮರಣ ಲಾಜರನಿಗೆ ಬಂತು. ಆದರೆ ಯೇಸು ಸ್ವಾಮಿ ಆ ಮರಣದಿಂದ ಅವನನ್ನು ಬಿಡುಗಡೆ ಮಾಡಿದ. ಈ ದಿವಸ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದು ಮಾತ್ರವಲ್ಲ, ನಮ್ಮ ಮರಣದಿಂದಲೂ ಬಿಡುಗಡೆ ಮಾಡುವಂಥದ್ದು, ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡುವಂಥದ್ದು, ನಮ್ಮ ಎಲ್ಲ ದ್ರೋಹಗಳಿಂದ ಬಿಡುಗಡೆ ಮಾಡುವಂಥ ದೇವರು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ನಮಗೆ ಆ ಪಾಪದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ, ಮರಣದಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ ಆತನ ಲೋಕಕ್ಕೆ ಬಂದ. ಉಜ್ಜೀವನ ಗೀತೆಗಳಲ್ಲಿ ಒಂದು ರಮ್ಯವಾದಂಥ ಒಂದು ಗೀತ ಈ ರೀತಿಯಲ್ಲಿದೆ. ಪಾಪ ಬರದಿಂದ ನನ್ನ ವಿಮೋಚಿಸಿದ, ಶಾಪದ ಘೋರದಿಂದ ನನ್ನ ಬಿಡಿಸಿದ. ಪಾಪ ಭಾರದಿಂದ ನನ್ನ ವಿಮೋಚಿಸಿದ, ಶಾಪದ ಘೋರದಿಂದ ನನ್ನ ಬಿಡಿಸಿದ. ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮನಿಗೆ ಸ್ತೋತ್ರ, ಎಂದು ಎಂದಿಗೂ. ಪಾವನಾತ್ಮರಿಗೆ ಸ್ತೋತ್ರ, ಎಂದು ಎಂದಿಗೂ. ಪಿತದೇವರಿಗೆ ಸ್ತೋತ್ರ ಎಂಬ ಉಜ್ಜೀವನ ಗೀತೆಯ ಹಾಡಿನಲ್ಲಿ ಇದು ಒಂದು ಹಾಡು. ತ್ರೈಕನಾಂತ ದೇವರಿಗೆ ನಾವು ಸ್ತೋತ್ರ ಮಾಡ್ತೇವೆ. ಪಾಪ ಭಾರದಿಂದ ನನ್ನನ್ನು ವಿಮೋಚಿಸಿದ, ಶಾಪದ ಅಘೋರತ್ವದಿಂದ ನನ್ನನ್ನು ಬಿಡಿಸಿದಂಥ ಪಿತದೇವರಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ತ್ರೈಕನಾಂತ ದೇವರಿಗೆ ನಾವು ಸ್ತೋತ್ರ ಮಾಡಿದ್ದೇವೆ. ಹಾಗಾಗಿ ಯೇಸು ಕ್ರಿಸ್ತನು ಈ ಪಾಪದಿಂದ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಲೋಕಕ್ಕೆ ಬಂದ. ಮರಣವನ್ನು ಯಾರೂ ಜಯಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಮರಣಕ್ಕೆ ಮರಣದಂಡನೆಯನ್ನು ವಿಧಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರ, ಸತ್ಯವೇದ ತೆಗೆಯೋಣ. 1 ಕೊರಿಂಥ 15ನೇ ಅಧ್ಯಾಯಕ್ಕೆ ಸತ್ಯವೇದ ತಿರುಗಿಸ್ರಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 55ರಿಂದ ನಾನು ಓದ್ತೇನೆ. ಕೊರಿಂಥದವರಿಗೆ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 55ರಿಂದ. ದೇವರ ವಾಕ್ಯ ಏನು ಹೇಳ್ತದೆ? ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಯಾವುದು? ಪಾಪವೇ. ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಜಯವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆತನು ತನ್ನನ್ನು ತಾನೇ ಪುನರುತ್ಥಾನ, ತಾನೇ ಜೀವ ಎಂಬುದಾಗಿ ಹೇಳಿಕೊಂಡಿದ್ದಾನೆ. ನಾನೇ ಪುನರುತ್ಥಾನ, ನಾನೇ ಜೀವ, ಮರಣದ ಕೊಂಡಿಯನ್ನು ಕಿತ್ತು ಬಿಸಾಡಿ ನಾನು ನಿನಗೆ ಪುನರುತ್ಥಾನವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನೋಡಿರಿ, ನಾನೇ ಪುನರುತ್ಥಾನ ಎಂಬುದಾಗಿ ಹೇಳ್ಕೊಳ್ಬೇಕಾದ್ರೆ ದಾಖಲೆ ಇರಬೇಕಲ್ವ. ಇವಾಗ ನಾನು ವೈದ್ಯ ಅಂತ ಹೇಳ್ಕೊಳ್ತಾರೆ, ಅದಕ್ಕೆ ದಾಖಲೆ ಇರಬೇಕು. ನಾನು ವೈದ್ಯಕೀಯ ಶಾಸ್ತ್ರನ ಓದಿರಬೇಕು, ಅಥವಾ ನಾನು ಒಬ್ಬ ಟೀಚರ್ ಅಂತ ಹೇಳಿದ್ರೆ ಅದಕ್ಕೆ ಟ್ರೈನಿಂಗ್ ಮಾಡಿರಬೇಕು. ಆದರೆ ಯೇಸು ಕ್ರಿಸ್ತನ ನೋಡಿದ್ರೆ, ಯೇಸು ಸ್ವಾಮಿ ಸಾವಿನ ಮನೆಗೆ ಬಂದಾಗೆಲ್ಲ ಇದನ್ನು ನಿರೂಪಿಸ್ಬಿಟ್ಟಿದ್ದಾರೆ. ಏನು? ನಾನೇ ಪುನರುತ್ಥಾನ, ನಾನು ಮರಣವನ್ನು ಗೆದ್ದು
ಬರಲಿಕ್ಕೆ ಸಾಧ್ಯವುಳ್ಳಂಥ ವ್ಯಕ್ತಿ ಎಂಬುದಾಗಿ ಪ್ರೂವ್ ಮಾಡಿಬಿಟ್ಟಿದ್ದಾನೆ. ಉದಾಹರಣೆಗೆ ಒಂದೆರಡು ತೆಗೆದು ನೋಡೋಣ. ಮಾರ್ಕನ ಸುವರ್ತಮಾನಕ್ಕೆ ಬನ್ನಿ. ಮಾರ್ಕನ ಸುವರ್ತಮಾನ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ತೆಗೆದು ನೋಡೋಣ. ಮಾರ್ಕನ ಸುವರ್ತಮಾನ 5ನೇ ಅಧ್ಯಾಯದಲ್ಲಿ 39ರಿಂದ ನಾವು ಓದಿದ್ರೆ ದೇವರ ವಾಕ್ಯದಲ್ಲಿ, ನೀವು ಗದ್ದಲ ಮಾಡುವುದು ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದ್ರು. ಒಂದು ಮನೆಗೆ ಹೋಗ್ತಾರೆ, ಹುಡುಗಿಯಲ್ಲಿ ಅಸ್ವಸ್ಥಳಾಗಿದ್ದಾಳೆ, ಯಾಯೀರನ ಮಗಳು ಅಸ್ವಸ್ಥಳಾಗಿಬಿಟ್ಟಿದ್ದಾಳೆ. ಸ್ವಾಮಿ ಏನು ಹೇಳ್ತಾರೆ, ನೀವು ಗದ್ದಲ ಮಾಡೋದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡ್ತಾಳೆ ಎಂಬುದಾಗಿ ಹೇಳಿದ್ರು. ಅವರೆಲ್ಲರೂ ಹಾಸ್ಯ ಮಾಡಿದರು. ಇವನೇನು ದೊಡ್ಡ ವೈದ್ಯನ, ಇವನು ಪುನರುತ್ಥಾನ ಕೊಡಲಿಕ್ಕೆ ಶಕ್ತಿ ಉಂಟಾ ಎಂಬುದಾಗ ಹಾಸ್ಯ ಮಾಡಿರ್ತಾರೆ. ಆದರೆ ಆತನು ಎಲ್ಲರನ್ನ ಹೊರಕ್ಕೆ ಕಳಿಸಿ, ಹಾಸ್ಯ ಮಾಡುವಂಥವರನ್ನು, ನಂಬಿಕೆ ಇಲ್ಲದವರನ್ನು ಎಲ್ಲರನ್ನ ಹೊರಕ್ಕೆ ಕಳಿಸಿ, ಆ ಹುಡುಗಿಯ ತಂದೆ ತಾಯಿಗಳನ್ನು, ತನ್ನೊಂದಿಗಿದ್ದವರನ್ನ ಹುಡುಗಿ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಕುಂ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಏಳನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಳಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ನೋಡಿದ್ರೆ, 12 ವರ್ಷದ ಒಂದು ಹುಡುಗಿ ಸತ್ತು ಬಿದ್ದಿದ್ದಾಗ ಸ್ವಾಮಿ ತಲಿತಾ ಕೂಮ್ ಎಂಬುದಾಗಿ ಹೇಳಿ ಸಾವಿನಿಂದ ಆಕೆಯನ್ನು ಎಬ್ಬಿಸಿದ. ಆದ್ದರಿಂದ ಆತನಿಗೆ ನಾನೇ ಪುನರುತ್ಥಾನ ಎಂಬುದಾಗಿ ಹೇಳಲಿಕ್ಕೆ ಅಧಿಕಾರ ಉಂಟು. ಇನ್ನೊಂದು ಉದಾಹರಣೆ, ಲೂಕನ ಸುವರ್ತಮಾನಕ್ಕೆ ಬನ್ನಿ. ಲೂಕನ ಸುವರ್ತಮಾನ 7ನೇ ಅಧ್ಯಾಯದಲ್ಲಿ 11-15 ವಾಕ್ಯದೊಳಗೆ, ನಾಯಿನೆಂಬ ಊರಿನಲ್ಲಿ ಒಬ್ಬ ಯಾವನಸ್ಸ ಸತ್ತು ಹೋಗಿರ್ತಾನೆ. ಯೇಸುಸ್ವಾಮಿ ಊರೊಳಗೆ ಹೋಗ್ತಾ ಇದ್ದಾಗ ಇವನ ಶವವನ್ನು ಹೊತ್ತುಕೊಂಡು ಬರ್ತಾರೆ. ಇವನು ತಾಯಿಗೆ ಒಬ್ಬನೇ ಮಗನು, ಆಕೆ ವಿಧವೆ. ಗ್ರಾಮಸ್ಥರು ಅನೇಕರಿದ್ದರು. 13ನೇ ವಾಕ್ಯ ಹೇಳ್ತಾರೆ, ಸ್ವಾಮಿ ಆಕೆಯನ್ನು ಕಂಡು ಕನ್ನಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಯವನಸ್ಥನೇ ಏಳು ಎಂಬುದಾಗಿ ಹೇಳಿದಾಗ ಆತನೇ ಎದ್ದನು. ಹಲ್ಲೆಲೂಯಾ. ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ ನಮ್ಮ ದೇವಾದಿ ದೇವರಿಗೆ. ಯಾವುದು ಅಸಾಧ್ಯವಿಲ್ಲವೋ ನಮ್ಮ ದೇವಾದಿ ದೇವರಿಗೆ. ಯಾವುದು ಅಸಾಧ್ಯವಿಲ್ಲವೋ. ಒಂದು ರಮ್ಯವಾದಂಥ ಗೀತೆ. ಯಾವುದು ಅಸಾಧ್ಯವಿಲ್ಲ, ನಮ್ಮ ದೇವಾದಿ ದೇವರಿಗೆ ಯಾವುದೂ ಆಗುವುದು ಇಲ್ಲವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಡೆದನಾತ ಕಡಲ ಮೇಲೆಯೇ ಗದರಿಸಿದನು ಮಾರುತವನು. ನಡೆದನಾತ ಕಡಲ ಮೇಲೆಯೇ ಗದರಿಸಿದನು ಮಾರುತವನು. ಶವದ ಚಟ್ಟವನ್ನು ಮುಟ್ಟಲು ಬದುಕಿದನು ಯೌವನಸ್ಥನು. ಶವದ ಚಟ್ಟವನ್ನು ಮುಟ್ಟಲು ಬದುಕಿದನು ಯೌವನಸ್ಥನು. ಇದೇ ಆ ಯೌವನಸ್ಥ. ಆ ಶವದ ಚಟ್ಟವನ್ನು ಮುಟ್ಟಿದ ತಕ್ಷಣ ಅವನಿಗೆ ಜೀವ ಬಂತು. ಅವನು ಎದ್ದು ಕುಳಿತುಕೊಂಡ. ಮತ್ತು ಈಗ ನಾವು ಧ್ಯಾನ ಮಾಡ್ತಾ ಇರುವಂಥ ಲಾಜರನ ಘಟನೆಯಲ್ಲೂ ಸಹ ಯೋಹಾನ ಸುವರ್ತಮಾನ 11ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನೀವು ತೆಗೆದು ನೋಡುವುದಾದರೆ 11ನೇ ಅಧ್ಯಾಯದಲ್ಲಿ 43ನೇ ವಾಕ್ಯ, ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಸತ್ತಿದ್ದವನು ಹೊರಗೆ ಬಂದನು. ನೋಡ್ರಿ, ಇಲ್ಲಿ ನಿಮಗೆ 3 ಉದಾಹರಣೆಗಳನ್ನು ನಾನು ಕೊಡ್ತಾ ಬಂದೆ. ಒಂದು ಮಾರ್ಕನ ಸುವರ್ತಮಾನ, ಒಂದು ಲೂಕನ ಸುವರ್ತಮಾನ, ಒಂದು ಯೋಹಾನ ಸುವರ್ತಮಾನ. ಈ 3ರಲ್ಲಿಯೂ ಸಹ ಪುನರುತ್ಥಾನ ಕೊಡುವಂಥ ಶಕ್ತಿ ಆತನಿಗಿದೆ ಎಂಬುದಾಗಿ ಆತನು ನಿರೂಪಿಸ್ತಾನೆ. ಈ ಎಲ್ಲ ಉದಾಹರಣೆಯು ನಿಜರೂಪವೇ. ಯೇಸು ತಾನು ಪುನರುತ್ಥಾನ ಕೊಡಲಿಕ್ಕೆ ಶಕ್ತಿಯುಳ್ಳಂಥ ದೇವರು. ಅದನ್ನು ಹೇಳಿ, ನಾನೇ ಪುನರುತ್ಥಾನವು, ನಾನೇ ಜೀವವು ಆಗಿದ್ದೇನೆ ಎಂಬುದಾಗಿ. ಯೋಹಾನ ಸುವರ್ತಮಾನ 11ನೇ ಅಧ್ಯಾಯದಲ್ಲಿ 17ರಿಂದ ನಾವು ದೇವರ ವಾಕ್ಯದಲ್ಲಿ ಓದಿದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಬಂದಾಗ ಲಾಜರನನ್ನು ಸಮಾಧಿಲಿಟ್ಟು 4 ದಿವಸ ಆಗಿತ್ತು. ಆದರೆ ಯೇಸು ಸ್ವಾಮಿ 4 ದಿವಸ ಆದ ನಂತರ ಮತ್ತೆ ಅದಕ್ಕೆ ಜೀವವನ್ನು ತುಂಬಲಿಕ್ಕೆ ಸಾಧ್ಯ. ಈ ದಿವಸ ನನ್ನ ನಿನ್ನ ಜೀವಮಾನದಲ್ಲಿ ಎಷ್ಟೇ ದಿವಸ ನಮ್ಮ ಆತ್ಮಿಕ ಜೀವಿತ ಸತ್ತು ಹೋಗಿದ್ದರೂ ಸಹ
ಇದು ಇನ್ನು ಮುಂದೆ ಸಾಧ್ಯವೇ ಇಲ್ಲ. ಈ ಒಂದು ಕಾರ್ಯ ನನ್ನ ಜೀವನದಲ್ಲಿ ಪುನರ್ಜೀವಿತವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕತೆ ಮುಗೀತು. ಇಷ್ಟೊಂದು ಸಾಲ ಮಾಡಿದ್ದೇನೆ, ಸಾಲ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳಿಗೆ ಇನ್ಮೇಲೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಿವಾಹ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಈ ಬಾಡಿಗೆ ಮನೆಯಲ್ಲೇ ನಾನು ಇರಬೇಕು, ನನ್ನ ಜೀವಿತ ಇಷ್ಟೇ 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 ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದರೆ ನನ್ನ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಸತ್ತು ಹೋದಂಥ ಒಬ್ಬ ವ್ಯಕ್ತಿಯನ್ನು 4 ದಿವಸಗಳಾದ ಮೇಲೆ ಎಬ್ಬಿಸಲು ಶಕ್ತನಾಗಿರುವ ಆತನಿಗೆ ಎಲ್ಲವೂ ಸಹ ಸಾಧ್ಯ. ಈ ದಿವಸ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸತ್ತು ಹೋದಂಥ ಪರಿಸ್ಥಿತಿಗಳಿದೆಯಾ? ಯೇಸುವಿನ ಬಳಿಗೆ ತನ್ನಿರಿ, ಆತನಿಗೆ ಎಲ್ಲವೂ ಸಹ ಸಾಧ್ಯ. ನೋಡಿರಿ, ಮಾರ್ತಳು ಓಡಿ ಬಂದಳು. ಅವಳಿಗೆ ಯೇಸು ಸ್ವಾಮಿ ಈ ರೀತಿ ಎಬ್ಬಿಸ್ತಾನ ಅನ್ನೋದೇ ಒಂದು ಕಳವಳ ಇರ್ಬೋದು, ಒಂದು ಚಿಂತೆ ಇದ್ದಿರ್ಬೋದು. ನಾವು ಲೂಕನ ಸುವರ್ತಮಾನಕ್ಕೆ ಹೋಗೋಣ. ಲೂಕನ ಸುವರ್ತಮಾನ 10ನೇ ಅಧ್ಯಾಯಕ್ಕೆ ಹೋಗೋಣ. ಲೂಕನ ಸುವರ್ತಮಾನ 10ನೇ ಅಧ್ಯಾಯದಲ್ಲಿ 41, 42, 44. ಸ್ವಾಮಿಯು ಆಕೆಗೆ, ಮಾರ್ತಳೇ ಮಾರ್ತಳೇ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲೂ ಗಡಿಬಿಡಿಯಲ್ಲೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಮಾರ್ತಾ ಮರಿಯಳ ಕಥೆ ನಿಮಗೆ ಗೊತ್ತು. ಯೇಸು ಸ್ವಾಮಿ ಅವರ ಮನೆಗೆ ಬಂದಾಗ ಈ ಮಾರ್ತಳು ಭಾಳಷ್ಟು ಕೆಲಸ ಮಾಡಿ 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 ಬೇಸತ್ತು ಸ್ವಾಮಿ ಹತ್ರ ಬಂದು, ಸ್ವಾಮಿ ನನ್ನ ತಂಗಿ ಸೇವೆಗೆ ನಾನು ಒಬ್ಬಳನ್ನೇ ಬಿಟ್ಟಿದ್ದಾಳೆ ಅಂತ ಅಕ್ಕ ಮರಿಯಳು ಹೇಳ್ತಾಳೆ. ಮಾರ್ತಳು ಹೇಳ್ತಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ವಾ? ಆಗ ಸ್ವಾಮಿ ಮಾರ್ತಳನ್ನು ಕೂತು ಹೇಳ್ತಾನೆ, ಮಾರ್ತಾ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲೂ ಗಡಿಬಿಡಿಯಲ್ಲೂ ಸಿಕ್ಕಿ ಹಾಕ್ಕೊಂಡಿದ್ದೀಯ. ಅದೇ ಮರಿಯಳು ಉತ್ತಮವಾದ ಭಾಗವನ್ನು ಆರಿಸ್ಕೊಳ್ಳೋದು. ಯಾವುದು ಉತ್ತಮ ಭಾಗ? ಲೋಕದಲ್ಲಿರುವಂಥದ್ದಲ್ಲ, ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಇರುವಂಥದ್ದು. ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ಇರುವಂಥ ಉತ್ತಮ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾನೆ. ಈ ದಿವಸ ನೀವೇನು ಆರಿಸ್ಕೊಂಡಿದ್ದೀರಾ? ಸ್ವಾಮಿ ಕೇಳ್ತಾನೆ. ನೋಡಿರಿ, ದೇವ್ರ ವಾಕ್ಯದಲ್ಲಿ ನಾವು ಓದುವಾಗ 23ನೇ ವಾಕ್ಯದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ಓದ್ತೇವೆ, ನಿನ್ನ ತಮ್ಮನು ಎದ್ದು ಬರುವನು. ನಿನ್ನ ತಮ್ಮನು ಎದ್ದು ಬರುವನು. ಸ್ವಾಮಿ ಇದನ್ನು ಹೇಳಿದಾಗ ಬಹುಶಃ ಅವರಿಗೆ ಆಶ್ಚರ್ಯ ಆಗಿರ್ತದೆ. ನನ್ನ ತಮ್ಮ ಎದ್ದು ಬರಲಿಕ್ಕೆ ಹೇಗೆ ಸಾಧ್ಯ? ಯೋಹಾನ ಸುವರ್ತಮಾನ 11:23 ನಾನು ಓದ್ತಾ ಇದ್ದೇನೆ. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆ ಎಂದು ಹೇಳಿದಾಗ ಯೇಸು ಈ ಮಾತನ್ನು ಹೇಳ್ತಾನೆ, ಹಾಗಲ್ಲಮ್ಮ, ನಾನೇ ಪುನರುತ್ಥಾನವು ಜೀವವು. ಈಗಲೂ ಸಹ ನನ್ನನ್ನು ನಂಬುವಂಥ ಪ್ರತಿಯೊಬ್ಬನೂ ಜೀವನ ಹೊಂದಲಿಕ್ಕೆ ಸಾಧ್ಯ. ಇದನ್ನು ನೀನು ನಂಬುತ್ತೀಯಾ? ಸ್ವಾಮಿ ಕೇಳಿದೆ. ಇವತ್ತು ನಮಗದೇ ಪ್ರಶ್ನೆ, ಇದನ್ನು ನೀವು ನಂಬ್ತೀರಾ? ಯಾಕೆಂದರೆ ನಾನೇ ಜೀವ ಆಗಿದ್ದೇನೆ, ನಾನೇ ಪುನರುತ್ಥಾನವಾಗಿದ್ದೇನೆ. ಯೋಹಾನ ಬರೆದಂಥ ಪತ್ರಿಕೆ ತೆಗಿರಿ. ಮೊದಲನೇದು ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 11-12. ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಎಲ್ಲಿದೆ? ಆತನ ಮಗನಲ್ಲಿ ಅದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಹಾಗಾದರೆ ಇವತ್ತು ಯೇಸು ಸ್ವಾಮಿಯನ್ನು, ದೇವಕುಮಾರನನ್ನು ನೀನು ಅಂಗೀಕರಿಸಿದ್ಯಾ? ನೀನು ಅಂಗೀಕರಿಸುವುದಾದರೆ ನಿನಗೆ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ಆ ಜೀವ ಮಗನಲ್ಲಿದೆ. ಅದನ್ನು ಪುನರುತ್ಥಾನದ ಮೂಲಕ ಆತನು ನಿರೂಪಿಸಿದ್ದಾನೆ. ಏನು ಹೇಳ್ತಾನೆ? 11:25, ನನ್ನನ್ನು ನಂಬುವವನು ಸತ್ತರೂ ಸಹ ಬದುಕುವನು. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ ಈ ಒಂದು ನಂಬಿಕೆ ನಮಗೊಂದು ಹೊಸ ಉತ್ಸಾಹವನ್ನು ಕೊಡ್ತದೆ. ಸಾಮಾನ್ಯವಾಗಿ ಅನೇಕರಿಗೆ ಮರಣದ ಭಯ ಇರ್ತದೆ, ಆದರೆ ದೇವರಲ್ಲಿ ವಿಶ್ವಾಸ ಇಟ್ಟಂಥವ್ರಿಗೆ ಆ ಮರಣದ ಭಯ ಇರೋದೇ ಇಲ್ಲ. ಯಾಕೆ ಹೇಳ್ರಿ? ನಾನು ಈಗ ಸತ್ರು ಸಹ ದೇವರ ಬಳಿಗೆ ಹೋಗ್ತೀನಿ ಅಂತ ಒಂದು ನಂಬಿಕೆ ಇರ್ತದೆ. ಆದರೆ ಯೇಸು ಸ್ವಾಮಿಲಿ ನಂಬಿಕೆ ಇಡದೇ ಇದ್ದವ್ರಿಗೆ ಏನಪ್ಪ ಆಗುತ್ತೆ ಅಂದರೆ, ಅವ್ರಿಗೆ ಒಂದೇ ಭಯ. ಯಾಕೆ ಭಯ? ನಾನು ಸತ್ತರೆ ಏನಾಗ್ಬಿಡ್ತೀನೋ, ಸತ್ತೋದ್ಮೇಲೆ ಎಲ್ಲೋಗ್ತೀನೋ, ಸತ್ತೋದ್ಮೇಲೆ ನನ್ನ ಸ್ಥಿತಿ ಏನಾಗುತ್ತೋ ಎಂಬುದಾಗಿ ಭಯ ಇರ್ತದೆ. ಅದಕ್ಕೆ ದೇವರು ಕೇಳ್ತಿದೆ, ನನ್ನನ್ನು ನಂಬುವವನು ಸತ್ತರೂ ಸಹ ಬದುಕುವನು. ಹಾಗಾದರೆ ನಾನು ನೀನು ಸಾಯುವಂಥ ಸ್ಥಿತಿ ಬಂದಾಗಲೂ ಸಹ ನಿರ್ಭಯವಾಗಿರಬೇಕಾದ್ರೆ ಏನು ಮಾಡಬೇಕು?
ನಿಮಗದನ್ನು ಹೇಳ್ತೇನೆ. ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ? ಸಂಗೀತಗಳಲ್ಲಿ, ನಮ್ಮ ಕನ್ನಡ ಸಂಗೀತಗಳಲ್ಲಿ 172ನೇ ಸಂಗೀತ 3ನೇ ಚರಣ. ಸಾಯುವಾಗಲೂ ಸಹ ನಿರ್ಭಯದಿಂದ ಇರಲಿಕ್ಕೆ ಹೇಗೆ ಸಾಧ್ಯ? ಅದು ಈ ಚರಣ ಹೇಳ್ಕೊಡ್ತದೆ. ನಾ ಸಾಯುವಾಗಲೂ ನಿರ್ಭಯವಾಗುತ್ತೆ, ಎನ್ ಹತ್ರ ಶೂರನು ಇದ್ದಾನೆ ಅಲ್ಲವೇ, ಯೇಸು ಸ್ವಾಮಿಯೇ ಹೊಣೆಯಾದನು, ಸಾಲವೆಲ್ಲ ಸಂದಿದೆ ಕ್ರಿಸ್ತೇಸು ಕೊಟ್ಟನು. ನಾ ಸಾಯುವಾಗಲೂ ನಿರ್ಭಯವಾಗುತ್ತೆ. ಯಾಕೆ? ಎನ್ನ ಹತ್ರ ಶೂರನು ಇದ್ದಾನೆ ಅಲ್ಲವೇ. ಯಾವ ಶೂರ? ಮರಣವನ್ನು ಗೆದ್ದಂಥ ಶೂರ. ಯೇಸು ಸ್ವಾಮಿಯೇ ಹೊಣೆಯಾದನು. ಸಾಲ ಎಲ್ಲ ಸಂದಿದೆ. ಯಾವ ಸಾಲ? ಪಾಪದಿಂದ ಮಾಡಿದಂಥ ಎಲ್ಲ ಸಾಲಗಳು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿದು ಬಿಟ್ಟು ಸಾಲವನ್ನು ತೀರಿಸಿಬಿಟ್ಟಿದ್ದಾನೆ. ಯೇಸು ಸ್ವಾಮಿಯೇ ಹೊಣೆಯಾದನು. ಸಾಲವೆಲ್ಲ ಸಂದಿದೆ. ಯಾರು ಕೊಟ್ಟರು? ಕ್ರಿಸ್ತೇಸು ಕೊಟ್ಟ. ಹಾಲೆಲೂಯ್ಯ. ನನಗೋಸ್ಕರ ನಿನಗೋಸ್ಕರ ಕರ್ತನು ಎಲ್ಲ ಸಾಲವನ್ನು ತೀರಿಸಿದನು. ಹಾಗಾದರೆ ಇವತ್ತು ನಮಗೆ ಸಾವು ಬಂದರೂ ಸಹ ನಮಗೇನು ಭಯ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನೆಂಬ ಶೂರ ನಮ್ಮ ಬಳಿಲಿದ್ದಾನೆ. ನಾವು ಸತ್ತರೂ ಸಹ ಆತನಲ್ಲಿ ಮತ್ತೆ ಎದ್ದು ಬರ್ತೇವೆ ಎಂಬ ದೊಡ್ಡ ವಿಶ್ವಾಸ. ಹೌದು, ಸರಿ. 1 ಥೆಸಲೋನಿಕ 4ನೇ ಅಧ್ಯಾಯ 14ನೇ ವಾಕ್ಯ ಏನು ಹೇಳ್ತದೆ? ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನೂ ಸಹ ದೇವರು ಆತನನ್ನೇ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ. ಯೇಸು ಸತ್ತು ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ನಂಬುವಂಥ ನಾವು, ಅದಾದ ಮೇಲೆ ಯಾರ್ಯಾರು ಯೇಸುವಿನಲ್ಲಿದ್ದುಕೊಂಡು ಕ್ರಿಸ್ತನಲ್ಲಿದ್ದುಕೊಂಡು ನಿದ್ರೆ ಹೋಗ್ತಾರೋ ಅವರೆಲ್ಲರನ್ನ ಸ್ವಾಮಿ ಮತ್ತೆ ಕರ್ಕೊಂಬರ್ತಾನೆ. ಕ್ರಿಸ್ತನಲ್ಲಿ ನಾನು ಸತ್ತರೆ ನಾನು ಖಂಡಿತವಾಗಿ ಕ್ರಿಸ್ತನಲ್ಲಿ ಪುನಃ ಪುನರುತ್ಥಾನವನ್ನು ಹೊಂದುವಂಥ ವ್ಯಕ್ತಿಯಾಗಿದ್ದೇನೆ. ಅದೇ ಈ ವಾಕ್ಯದ ತಾತ್ಪರ್ಯ. ನಮಗೆ 2ನೇ ಮರಣ ಇರೋದಿಲ್ಲ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರ 4ನೇ ಅಧ್ಯಾಯ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರ 4ನೇ ಅಧ್ಯಾಯ 16-17 ಏನು ಹೇಳ್ತದೆ? ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಇದನ್ನು ನಂಬ್ತೀಯ? ನಾವು ಧೈರ್ಯಗೆಡುವರಲ್ಲ. ನಮ್ಮ ದೇಹ ನಾಶವಾಗ್ತಾ ಇದ್ದರೂ ಆಂತರ್ಯ ದಿನೇ ದಿನೇ ಹೊಸದಾಗ್ತದೆ. ಯಾಕಂದರೆ ಸ್ವಾಮಿ ಬಳಿ ಹೋಗ್ತೇನೆ ಅಂತ ಒಂದು ದೊಡ್ಡ ಧೈರ್ಯ ನಮಗಿರ್ತದಂತೆ. ಅದೇ ನೋಡ್ರಿ, ಬೇರೆಯವರಿಗೂ ಕ್ರಿಸ್ತನಲ್ಲಿದ್ದವ್ರಿಗೂ ಇರುವಂಥ ಒಂದು ವ್ಯತ್ಯಾಸ. ಹಾಗಾಗಿ ಸ್ವಾಮಿ ಯೋಹಾನ ಸುವರ್ತಮಾನ 11ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ಭಾಳ ರಮ್ಯವಾದಂಥ ಮಾತು. ಯೋಹಾನ 11:26 ಆತನು ಹೇಳುವಂಥದ್ದು, ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದು 2ನೇ ಮರಣವನ್ನು ಕುರಿತು ಮಾತಾಡ್ತದೆ. 1ನೇ ಮರಣ ನಮಗೆ ಬಂದೇ ಬರ್ತದೆ, ಯಾಕೆಂದರೆ ಪಾಪದ ಸಂಬಳ ಮರಣ. ಆದರೆ ಆತನನ್ನು ಬದುಕ್ತಾ ಇರುವಾಗ ನಾವು ನಂಬಿಬಿಟ್ರೆ ನಮಗೆ 2ನೇ ಮರಣ ಇರೋದಿಲ್ಲ. ಸೊ 2ನೇ ಮರಣ ನಾವು ಸೇರುವಂಥ ಸ್ಥಿತಿಗತಿಗಳು ನಮಗೆ ಇರುವುದಿಲ್ಲ. ಇದನ್ನು ನೀನು ನಂಬ್ತೀಯ? ಹಾಗಾದರೆ ಇವತ್ತು ವಿಶ್ವಾಸಿಗಳಾಗಿ ನಾವು ಆತನಲ್ಲಿ ಸಾಯುವುದಾದರೆ ಮತ್ತೆ ಪುನರುತ್ಥಾನವಂತೆ ಒಂದಲ್ಲ ಒಂದು ದಿವಸ ಸಾವು ನಮಗೆ ಬಂದೇ ಬರ್ತದೆ. ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವುದಾದರೆ ಮರಣಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೆ ಕೆಲವರು ಮರಣಕ್ಕೆ ಹೆದರ್ಕೊಳ್ತಾರೆ. ಯಾಕೆ? ಈ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಕೆಲವರು ಮರಣಕ್ಕೆ ಹೆದರ್ಕೊಳ್ತಾರೆ? ಯಾಕೆಂದರೆ ಅವರ ಪಾಪ ಅವರಿಗೆ ಭಯವನ್ನು ಹುಟ್ಟಿಸ್ತದೆ. ಆ ಪಾಪದ ಸಂಬಳ ಮರಣ ಬರ್ತದಲ್ಲ, ಅವರಲ್ಲಿ ಪಾಪದ ಸಂಬಳವಂಥ ಮರಣ ಹತ್ರ ಬರ್ತಾ ಇದ್ದಂಗೆಲ್ಲ ಏನಾಗ್ತದೆ? ಭಯ ಹೋಗ್ತದೆ. ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ. ಅದಕ್ಕೇನು ಮಾಡಬೇಕು? ನಮ್ಮ ಪಾಪವನ್ನು ಆತನ ಪಾದದಲ್ಲಿ ತಂದು ಒಪ್ಪಿಸಿಕೊಡಬೇಕು. ಆತನು ಹೇಳಿದ, ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ನಾನು ಬೆಳ್ಳಗೆ ಮಾಡ್ತೇನೆ. ನಮ್ಮ ಪಾಪವನ್ನು ಆತನ ಸನ್ನಿಧಿಯಲ್ಲಿ ನಾವು ಒಪ್ಪಿಸಿಕೊಡುವಾಗ ಆತನ ಮರಣವನ್ನು ಗೆದ್ದದ್ದರಿಂದ
ನಮಗೂ ಸಹ ಒಂದು ಭಯವಿಲ್ಲದೆ ಇರುವಂಥ ಒಂದು ಆತ್ಮವನ್ನು ಕೊಡ್ತಾನೆ. ಯಾಕಂದರೆ ಆತನು ಮರಣದ ಮೇಲೆ ಜಯವನ್ನು ಅನುಭವಿಸಿದ್ದಾನೆ. ಆ ಜಯ ಹೊಂದಿದಂಥ ವೀರನನ್ನು ನಾವು ಬೇಡಿಕೊಳ್ಳುವಾಗ ಆ ಮೃತ್ಯು ಭಯ ನಮ್ಮಿಂದ ನೀಗಿಸಿಬಿಡ್ತಾನೆ. ಮರಣದ ಬಗ್ಗೆ ಭಯವೇ ಇರದಂತೆ ಮಾಡ್ತಾನೆ. ಇವತ್ತು ಮರಣ ಬಂದರೂ ನಾನು ಹೋಗ್ತೇನೆ, ದೇವರ ಸನ್ನಿಧಾನಕ್ಕೆ ಹೋಗ್ತೇನೆ ಅಂತ ಒಂದು ದೃಢ ವಿಶ್ವಾಸ ಬರ್ತದೆ. ಅದು ಯಾವಾಗ ಬರ್ತದೆ? ಕ್ರಿಸ್ತನಲ್ಲಿ ನನ್ನ ಪಾಪಗಳನ್ನು ಒಪ್ಪಿಕೊಂಡಾಗ. ಯಾಕೆಂದರೆ ಆತನು ಮರಣದ ಮೇಲೆ ಜಯ ಹೊಂದಿದ್ದಾನೆ. ನಮ್ಮ ಕನ್ನಡ ಕೀರ್ತನೆ ಸಂಗ್ರಹದಲ್ಲಿ ಒಂದು ಅದ್ಭುತವಾದಂಥ ಒಂದು ಕೀರ್ತನೆ ಈ ಮರಣದ ಮೇಲೆ ಜಯವನ್ನು ಹೊಂದಿದಂಥದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ನನ್ನೊಂದಿಗೆ ನೀವು ಸಹ ಸೇರಿ ಹಾಡ್ಬೋದು. 79ನೇ ಕೀರ್ತನೆ ಸಂಗ್ರಹದಲ್ಲಿ 79ನೇ ಕೀರ್ತನೆ 1ನೇ ಚರಣ. ಶ್ರೀ ಯೇಸು ಜೀವಿಪನೈ ಮೃತ್ಯು ಭಯವು ನೀಗಿದುದೈ. ಶ್ರೀ ಯೇಸು ಜೀವಿಪನೈ ಮೃತ್ಯು ಭಯವು ನೀಗಿದುದೈ. ಶ್ರೀ ಯೇಸು ಜೀವಿಪ ಘೋರ ಸಮಾಧಿಯ ಪಾಯವು ನೀಗಿದುದೈ. ಶ್ರೀ ಯೇಸು ಜೀವಿಪ ಘೋರ ಸಮಾಧಿಯ ಪಾಯವು ನೀಗಿದುದೈ. ಜಯ ಜಯವೆನ್ನುತ್ತಲೀ ನಾವು ಜಯಘೋಷವ ಗೈಯುವ. ಜಯ ಜಯವೆನ್ನುತ್ತಲೀ ನಾವು ಜಯಘೋಷವ ಗೈಯುವ. ಜಯ ಪ್ರಭು ಯೇಸುವು ಜಯಿಸಿದ ಮೃತ್ಯುವಂ ಜಯ ಜಯವೆನ್ನುವೆವು. ಜಯ ಪ್ರಭು ಯೇಸುವು ಜಯಿಸಿದ ಮೃತ್ಯುವಂ ಜಯ ಜಯವೆನ್ನುವೆವು. ಜಯ ಜಯ ಅಂತೇವೆ. ಯಾಕೆ? ಜಯಪ್ರಭ ಯೇಸುವು ಜಯಿಸಿದ ಮೃತ್ಯುವಂ. ಶ್ರೀ ಯೇಸು ಜೀವಿಪನೈ ಮೃತ್ಯು ಭಯವು ನೀಗಿದುದೈ. ಮೃತ್ಯು ಭಯ ಈಗ ನನಗಿಲ್ಲ. ಯಾಕೆ? ಶ್ರೀ ಯೇಸು ನನ್ನಲ್ಲಿ ಜೀವಿಸ್ತಾನೆ. ಶ್ರೀ ಯೇಸು ಜೀವಿಪ ಘೋರ ಸಮಾಧಿಯ ಅಪಾಯವನ್ನು ಸಂಪೂರ್ಣವಾಗಿ ನೀಗಿಸಿ ಹಾಕಿದ್ದಾನೆ. ಆದ್ದರಿಂದ ಈ ದಿವಸ ನಾವು ಜಯ ಜಯ ಎಂಬುದಾಗ ಆತನ ಕೊಂಡಾಡ್ತೇವೆ. ಹೌದು ಪ್ರಿಯರೇ, ಯಾಕಂದರೆ ಆತನ ಹೇಳಿದೆ, ನಾನೇ ಪುನರುತ್ಥಾನವು ಜೀವವಾಗಿದ್ದಾನೆ, ನನ್ನನ್ನು ನಂಬುವನು ಸತ್ತರೂ ಸಹ ಬದುಕುವನು. ಆತನ ನಂಬೋಣ. ನಾವು ಸತ್ತರೂ ಸಹ ಮತ್ತೆ ಆತನೊಂದಿಗೆ ಬದುಕಲಿಕ್ಕೆ ಸಾಧ್ಯ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಂತ ದೇವರೇ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ ಪ್ರಕಟ ಮಾಡಿಕೊಂಡಿರುವ ಆತನೇ, ಈ ದಿವಸ ನಾವು ನಿನ್ನಲ್ಲಿ ವಿಶ್ವಾಸ ಇಡುವಾಗ, ನಿನ್ನನ್ನು ನಂಬುವಾಗ ನಮಗೆ ರಕ್ಷಣೆ ಒದಗಿ ಬರ್ತದೆ. ಆ ರಕ್ಷಣೆ ಮುಖಾಂತರವಾಗಿ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ. ನೀನು ನಮಗೋಸ್ಕರ ಸತ್ತಿ ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟು ಪಾತಾಳವನ್ನು ಜಯಿಸಿ ಮರಣವನ್ನು ಜಯಿಸಿ ಮರಣದ ಭಯದಿಂದ ನಮಗೆ ಸಂಪೂರ್ಣವಾದ ಬಿಡುಗಡೆ ಕೊಟ್ಟಿದ್ದಕ್ಕೋಸ್ಕರ ನಾವು ಸ್ತೋತ್ರ. ನಿನ್ನಲ್ಲಿ ನಾವು ನಂಬಿಕೆ ಇಡುವಾಗ ನಾವು ಸಹ ಈ ಮರಣದ ಭಯದಿಂದ ನಿವೃತ್ತಿಯನ್ನು ಹೊಂದಿ ಸ್ವಾಮಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಖಂಡಿತ ಸಾಧ್ಯ. ಈ ಒಂದು ಸತ್ಯಾಂಶವನ್ನು ವಾಕ್ಯದ ಮುಖಾಂತರವಾಗಿ ತಿಳ್ಕೊಂಡಿದ್ದೇವೆ. ವಾಕ್ಯವನ್ನು ಕೇಳಿಸಿಕೊಂಡಂಥ ನಾವು ನಂಬಿಕೆಯಿಂದ ನಿನ್ನಲ್ಲಿ ವಿಶ್ವಾಸವಿಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮರಣವನ್ನು ಜಯಿಸಿದಂಥ ನಿನ್ನನ್ನು ಸ್ತೋತ್ರ ಮಾಡುವಂಥ ಸ್ಥಿತಿಗತಿಗಳಿಗೆ ನಮ್ಮನ್ನು ಮುಟ್ಟಿಸಪ್ಪ. ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರಲ್ಲಿ ವಾಕ್ಯಕಾರವನ್ನು ಮಾಡಲಿ. ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ.